ಆದ್ಯಾ ಆದ್ಯಾ ಹಲೋ ಹಲೋ ಧ್ರುವ ಹಲೋ ಇವನಿಗೇನಾಯ್ತು ಆನ್ಸರ್ ಕೊಡೋಕ್ಕಿಂತ ಮುಂಚೆ ಕಾಲ್ ಯಾಕೆ ಕಟ್ ಮಾಡ್ದ ನಾ ಹೆಸಿಟೇಟ್ ಮಾಡಿದೆ ಅಂತ ಬೇಜಾರಾಯ್ತಾ ಹೇಗೆ ಯಾಕಿಬ್ರು ರೋಗ ಬಂದವ್ರ ಥರ ಇದ್ದೀರಾ? ಇನ್ನೂ ಸರಿಯಾಗಿ ವರ್ಕೇ ಸ್ಟಾರ್ಟ್ ಆಗಿಲ್ಲ. ಏನು ಮಾಡ್ತಿದ್ದೀರಲ್ಲ? ಒಂದು ನಿಮಿಷ. ನಿಮ್ಮಲ್ಲಿ ಕೆಲವ್ರಿಗೀಗಲೇ ಗೊತ್ತಿರೋ ಹಾಗೆ ನನ್ನ ಫಿಯಾನ್ಸೆ ವೇದಾಂತ್ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಹಾಗಾಗಿ ವೇದಾಂತ್ ವೆಂಚರ್ಸ್ ಅಂಡ್ ಆದ್ಯ ಆರ್ಗ್ಯಾನಿಕ್ಸ್ MD ಪೊಸಿಷನ್ನ ನಾನ್ ಟೇಕ್ ಓವರ್ ಮಾಡ್ತಾ ಇದ್ದೀನಿ. ಹಲೋ, ಏನು ಹೇಳ್ತಿದ್ಯಾ? MD ಪೊಸಿಷನ್ ಅಂದರೆ ಏನಂತ ಗೊತ್ತು ತಾನೆ? ಬೆಳಿಗ್ಗೆ ಜೋಕ್ ಮಾಡೋಕೆ ಇನ್ನೇನು ಸಿಕ್ಕಿಲ್ವ ನಿನಗೆ? ಮಿಸ್ಟರ್ ಸಾರ್ಥಕ್, ಇದು ಮನೆ ಅಲ್ಲ, ಆಫೀಸ್. ನಮ್ಮ ಮಧ್ಯೆ ಏನೇ ರಿಲೇಷನ್ ಇದ್ರೋ ಅದನ್ನ ಮನೇಲಿ ಇಟ್ಕೊಳ್ಳಿ. ಇಂಥ ವಿಚಾರದಲ್ಲಿ ತಮಾಷೆ ಮಾಡೋಷ್ಟು ದಡ್ಡಿನೂ ನಾನಲ್ಲ, ಆ ತಮಾಷೆನ ಒಪ್ಕೊಳ್ಳೋಷ್ಟು ದಡ್ರು ನೀವಲ್ಲ. ಎಲ್ಲಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅನುಮಾನ ಬಗೆಹರಿಯುತ್ತೆ ಅನ್ಸುತ್ತೋ ಅಲ್ಲಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು. Come to my cabin. ನಿಂತ್ಕೊಳ್ಳಿ. ಸಾರಿ, ನೀವೇನು ಕೇಳಿಸ್ಕೊಂಡ್ರಿ? ನಿಜ ಹೇಳ್ಬೇಕಂದ್ರೆ ನಾನು ಏನು ಕೇಳಿಸ್ಕೊಂಡಿಲ್ಲ. ನಿಜ ಹೇಳಿ. ಅದೇ ಹೇಳ್ತಿದ್ದೀನಲ್ಲ, ನಾನೇನು ಕೇಳಿಸ್ಕೊಂಡಿಲ್ಲ. ಮತ್ತ್ಯಾಕೆ ಇಲ್ಲಿಂದ ಎಸ್ಕೇಪ್ ಆಗಿ ನೋಡ್ತಾ ಇದ್ರಿ? ಕೇಳಿಸ್ಕೊಂಡೆ ಅಂತ ನೀವು ತಪ್ಪು ತಿಳ್ಕೊಂಡ್ರಿ ಅನ್ನೋ ಭಯಕ್ಕೆ. ಹಾಗಾದ್ರೆ ನೀವು ಕೇಳಿಸ್ಕೊಂಡಿದ್ದೀರಾ? ಅಯ್ಯೋ ಇಲ್ಲಪ್ಪ, ಆಕ್ಚುಲಿ ಅಮ್ಮ ನಿಮ್ಗೆ ಕಾಫಿ ಕೊಡು ಅಂದ್ಲು. ಇರು, ಕಾಫಿ ಬೇಕಾ ಬೇಡವಾ ಅಂತ ಕೇಳ್ಕೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ಓದ್ತಾ ಓದ್ತಾ ಟೇಬಲ್ ಮೇಲೆ ಕಾಫಿನ ಇಟ್ಟು ವೇಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಬಂದೆ. ಅದಕ್ಕೆ ಈಸ್ ಡ್ರಾಪಿಂಗ್ ಮಾಡ್ತಿದ್ದೀರಾ? ಹಾ, ಎಂತದ ಈಸ್ ಡ್ರಾಪಿಂಗಾ? ಅದೇ. ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ ಅಂತೀರಾ, ಅಂತದ್ರಲ್ಲಿ ಅರ್ಥ ಆಗ್ದಲೇ ಇರೋ ದೊಡ್ಡ ದೊಡ್ಡ ಇಂಗ್ಲಿಷ್ ಪದ ಬೇರೆ ಮಾತಾಡ್ತೀರಾ? ನಿಮ್ಮನ್ನ ವಿಚಾರಿಸ್ತಾ ಇರೋದು ನಾನು. ಮೊದಲು ನನ್ನ ಪ್ರಶ್ನೆಗೆ ಆನ್ಸರ್ ಕೊಡಿ. ಹೇಳಿ, ನನ್ನ ಮಾತನ್ನ ಕದ್ದು ಕೇಳಿಸ್ಕೊತಿದ್ರಾ? ಅಯ್ಯಯ್ಯೋ, ಛೀ, ತೂ, ನಾನು ಅಂತ ಕ್ಯಾಟಗರಿ ಹುಡುಗಿ ಅಲ್ಲ. ಆಕ್ಚುಲಿ ನಂಗೇನು ಕೇಳಿಸೇ ಇಲ್ಲ. ನಾನು ಬಂದು ನಿಂತ್ನಾ, ನೀವ್ ಯಾರೋ ಆದ್ಯ ಅನ್ನೋರ ಹತ್ರ ಮಾತಾಡ್ತಿದ್ರಿ ಅಂತ ಗೊತ್ತಾಯ್ತು. ಅದು ನಮ್ಮ ಅತ್ತಿಗೆ ಹೆಸರು ಅಲ್ವಾ? ನನಗೆ ಗೊತ್ತಿಲ್ದಾಗೆ ಕಿವಿ ಆ ಕಡೆ ಹೋಯ್ತಷ್ಟೇ. ನೀವ್ ಯಾವಾಗ ಈ ಕಡೆ ಬಂದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ನಾನು ಎಸ್ಕೇಪ್ ಆಗಕ್ ನೋಡ್ದೆ ಅಷ್ಟೇ. ಆದ್ರೂ ಈಗ ಅದೇ ಆಯ್ತು. ಹಲೋ, ಅದು ಮತ್ತೆ ಅಲ್ಲ. ಮತ್ತಿನ್ಯಾರು, ಗರ್ಲ್ ಫ್ರೆಂಡಾ? ನಾನಿನ್ನು ಸಿಂಗಲ್. ಸದ್ಯಕ್ಕೆ ಮಿಂಗಲ್ ಆಗೋ ಪ್ಲಾನ್ ಕೂಡ ಇಲ್ಲ. ಅವಳು ನನ್ನ ಈವ್ನಿಂಗ್ ಕಾಲೇಜ್ ಕ್ಲಾಸ್ಮೇಟ್ ಆಗಿದ್ಲು. ನೋಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಅತ್ತಿಗೆ ಹೆಸರು ಆದ್ಯ. ಆದ್ರೆ ಆದ್ಯ ಅಂತ ಹೆಸರಿರೋರೆಲ್ಲ ನಿಮ್ಮ ಅತ್ತಿಗೆ ಆಗ್ಬೇಕು ಅಂತ ಏನಿಲ್ವಲ್ಲ? ಓಹೋ, ಹೌದಲ್ವಾ? ಕರೆಕ್ಟ್ ಕರೆಕ್ಟ್, ನಾನು ಒಪ್ಕೋತೀನಿ. ಇನ್ನೊಂದ್ಸಲ ನನ್ನ ರೂಮ್ ಹತ್ರ ಬಂದು ಈ ತರ ಕದ್ದು ಕೇಳಿಸ್ಕೊಳ್ಳೋದೆಲ್ಲ ಇಟ್ಕೊಂಡ್ರೆ ಅಷ್ಟೇ. ಆಮೇಲೆ ಆಯ್ತು, ಒಂದೇ ರೂಮ್ ಅಂತೆ, ಆಮೇಲೆ ಅಷ್ಟೇ ಅಂತೆ. ಏನ್ ಆಂಗ್ರಿ ಹೆಂಗ್ ಬಂದ್ ನೀನು ಪೋಸ್ ಕೊಡೋದ್ ನೋಡ್ಬೇಕು. ಹಲೋ, ಮೊದ್ಲು ಈ ರೂಮು ನಮ್ದಾಗಿತ್ತು, ಹೇಳಕ್ ಬಂದ್ಬಿಟ್ಟ. ಹೋಗಲ್ಲ, ಕೊಳ್ಳಿದ್ದೆವ್ವಾ.
ಸಾಹಿತ್ಯ, ವಾಟ್ ಇಸ್ ಇಸ್ ನಾನ್ ಸೆನ್ಸ್? ನೀನು ಎಮ್ ಡಿ ಮಾಡಿದವ್ರು ಯಾರು? ಅಲ್ಲ ಇದೇನು ಸಿನಿಮಾನ? ಇದಕ್ಕಿದಾಗೆ ಬೇರೆ ಯಾರ್ದೋ ಪೊಸಿಷನ್ ಬಂದು ಕೂರೋಕ್ಕೆ? ನೀವೇ ಹೇಳಿ ಸಾರ್ಥಕ್, ವೇದಾಂತ ಇಲ್ಲ ಅಂದಮೇಲೆ ಇಡೀ ಕಂಪ್ನಿ ಅಥಾರಿಟಿ ಯಾರಿಗೆ ಹೋಗುತ್ತೆ? ಅದು ಸುಹಾಸಿನಿ ಅತ್ತೆಗೆ ಹೋಗುತ್ತೆ ಅಂತ ನನಗೆ ಗೊತ್ತು. ಆದರೆ ನೀನು ಯಾಕೆ ಇಲ್ಲಿ ಕೂತಿದ್ಯಾ ಅದನ್ನು ಹೇಳೋ ಮೊದಲು. ಅದಕ್ಕೆ ನಾನು ಅವಾಗಲೇ ಯಾರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅನುಮಾನ ಬಗೆಹರಿಯುತ್ತೋ ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದ್ದು. ಸಾಹಿತ್ಯ, ಸೌಂಡ್ ಮಾಡಬೇಡಿ ಸಾರ್ಥಕ್. ಹಾ, ಹಾಗೆ ವಿಕ್ಕಿ ಅವ್ರಿಗೂ ಹೇಳ್ಬಿಡಿ ಇನ್ಮೇಲೆ ನನ್ನ ಅತ್ತಿಗೆ ಅಂತ ಕರಿಬೇಕು ಅಂತ. ಯಾವ ಸೀಮೆ ಅತ್ತಿಗೆ ನೀನು? ನಿನ್ನೆ ವೇದಾಂತ ಅವ್ರು ಎಲ್ಲರ ಮುಂದೆ ಅನೌನ್ಸ್ ಮಾಡಿಲ್ವಾ ನಿನ್ನ ಮದುವೆ ಆಗಲ್ಲ ಅಂತ? ಈಗೇನು ಹುಚ್ಚಾಟ ಇಲ್ಲ? ಕಮಾನ್ ಸಾರ್ಥಕ್, ರಿಲೇಶನ್ಶಿಪ್ ಅಂದಮೇಲೆ ಈ ಸಣ್ಣ ಪುಟ್ಟ ಕೋಪ ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ. ಅಷ್ಟಕ್ಕೆ ಬ್ರೇಕಪ್ ಆಯ್ತು ಅಂತ ಹೇಳಕ್ಕಾಗತ್ತಾ? ಆಕ್ಚುಲಿ ಅವ್ರನ್ನ ಆಸ್ಟ್ರೇಲಿಯಾ ಫ್ಲೈಟ್ಗೆ ನಾನೇ ಡ್ರಾಪ್ ಮಾಡಿ ಬಂದಿದ್ದೀನಿ. ಒಂದು ವೇ ನಮ್ಮ ಮಧ್ಯೆ ಇರೋ ಎಲ್ಲ ಗ್ಯಾಪು ಕ್ಲಿಯರ್ ಆಗಿದೆ. ಆ ಕತೆ ಎಲ್ಲ ಬೇಡ ಈಗ. ನೀನಿಲ್ಲಿ ಎಮ್ ಡಿ ಅಂತ ಯಾವ ಪ್ರೂಫ್ ಇದೆ ಅದನ್ನು ತೋರಿಸು. ಸಡನ್ ಆಗಿ ಇಷ್ಟೆಲ್ಲ ಚೇಂಜಸ್ ಆದಾಗ ಯಾರು ನನ್ನ ಕ್ವೆಶನ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಇದನ್ನ ಮುಂಚೆನೆ ಕ್ಯಾಬಿನಿಗೆ ತರಿಸಿಟ್ಟಿದ್ದೆ. ತಗೊಂಡು ವೇದಾಂತ್ ವೆಂಚರ್ಸ್ ಮತ್ತು ಆದ್ಯ ಆರ್ಗ್ಯಾನಿಕ್ಸ್ ಹೆಸರಲ್ಲಿದ್ದ ವೇದಾಂತು 40% ಶೇರ್ನ ಸಾಹಿತ್ಯ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಇದೆ. ಆದ್ರೆ ಇದರಲ್ಲಿ ಬಾಸ್ ಸಿಗ್ನೇಚರ್ ಇಲ್ವಲ್ಲ ಸಾರ್ಥಕ್ ಸರ್? ಅಲ್ಲಿಗೆ ಮುಗೀತಲ್ಲ. ಆದ್ರೆ ವೇದಾಂತ್ ಸಿಗ್ನೇಚರ್ಗಿಂತ ಪವರ್ಫುಲ್ ಸಿಗ್ನೇಚರ್ ಅದರಲ್ಲಿದೆ. ಯಾಕೆ ಕಾಣಿಸ್ತಾ ಇಲ್ವಾ? ಇದರಲ್ಲಿ ಸುಹಾಸಿನಿ ಅತ್ತೆ ಸಿಗ್ನೇಚರ್ ಇದೆ. ಎಸ್, ಅದು ಸುಹಾಸಿನಿ ಅತ್ತೆದೇ ಸಿಗ್ನೇಚರ್. ಅತ್ತೆ ಹಾಗೆಲ್ಲ ಒಂದು ಸೈನ್ ಕೂಡ ಮಾಡಲ್ಲ. ಈಗ ಅವ್ರಿಗೆ ವೇದಾಂತ್ ಆಬ್ಸೆನ್ಸ್ ಅಲ್ಲಿ ಎಲ್ಲರಿಗಿಂತ ಬೆಟರ್ ನಾನೇ ಅನ್ಸಿರ್ಬೋದು. ಅಮೂಲ್ಯ, ನಿನ್ಗೊಂದು ಕೆಲಸ ಇದೆ ಅಂತಾನೆ ಕರೆದಿದ್ದು. ಏನು? ಕಾರ್ ಆಚೆ ನಿಂತಿದೆ, ಪಾರ್ಕ್ ಮಾಡ್ಬಿಡು. ನಾನ್ ಮಾಡಿಸ್ತೀನಿ ಬಿಡಿ. ಹಲೋ ಮಿಸ್ಟರ್ ಲಕ್ಷ್ಮೀಕಾಂತ, ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಸೀದಾ ಪರ್ಮನೆಂಟ್ ಆಗಿ ಮನೆಗೆ ಹೋಗ್ಬಿಡಿ. ನನಗೆ ನಿಮ್ಮಂತರ ಅವಶ್ಯಕತೆ ಇಲ್ಲ. ಈ ಕ್ಷಣದಿಂದ ನಾನು ನಿಮ್ಮನ್ನ ಕೆಲಸದಿಂದ ತೆಗಿತಿದ್ದೀನಿ ಕಾಂತ. You are fired, Kanta. ಏನ್ ಮಾತಾಡ್ತಿದ್ಯಾನೋ ಕಲ್ಪನೆ ಆದ್ರೂ ಇದೆಯಾ ನಿನ್ಗೆ? ನೀನದ್ ಹೇಗ್ ಕಾಂತನ್ ಕೆಲ್ಸದಿಂದ ತೆಗ್ದಾಕ್ತ್ಯಾ? ನಿನಗ್ ಯಾರು ಅಧಿಕಾರ ಕೊಟ್ಟೋರು? ನಿನ್ ಬಾಸ್ ಜೊತೆ ಈ ತರ ಎಲ್ಲ ಮಾತಾಡ್ಬೇಡ ಅಮೂಲ್ಯ. ನಾನು ವೇದನ್ ಜೊತೆನೂ ಹಿಂಗೆ ಮಾತಾಡ್ತೀನಿ ಅಂತದ್ರಲ್ಲಿ ನಿಂದೇನು? ನೀನು ತಾನು ಅನ್ನೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡ ನೀನು. ನಾನೀಗ ಈ ಕಂಪ್ನಿ ರನ್ನಿಂಗ್ MD. ಪವರ್ ಆಫ್ ಅಟಾರ್ನಿ ನನ್ನ ಹೆಸರಲ್ಲಿದೆ. ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡೋದು. ಪವರ್ ಆಫ್ ಅಟಾರ್ನಿ ಬಂದ ತಕ್ಷಣ ಏನ್ ಬೇಕಿದ್ರು ಮಾಡ್ಬೋದು ಅನ್ಕೋಬೇಡ.
ಅದ್ರ ಹೊರತಾಗೂ ಕಂಪ್ನಿಲಿ ಇನ್ನೂ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದೇನೇ ಇದ್ರು ಬಾಸ್ ಕೆಳಗಿರೋರ್ಗೆ ಅಪ್ಲೈ ಆಗೋದು, ಬಾಸ್ಗಲ್ಲ. ಇವರಿಬ್ರು ಜಗಳದಲ್ಲಿ ಮನೆಗೆ ಹೋಗೋನು ನಾನೇ. ಇಷ್ಟು ದಿನ ಇದೇ ಕಂಪ್ನಿಲಿ HR ನಲ್ಲೇ ವರ್ಕ್ ಮಾಡ್ತಾ ಇದ್ರು ಎಂಪ್ಲಾಯ್ ಪಾಲಿಸಿನ ಓದಿರೋದು ನಿನ್ನ ಮೂರ್ತನ ಸಾಹಿತ್ಯ. HR ಬಗ್ಗೆ ನೀನ್ ನನಗೆ ಹೇಳ್ಕೊಡಕ್ ಬರ್ಬೇಡ. ಎಂಪ್ಲಾಯ್ ವರ್ಕು ಬಾಸ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಾಸ್ ಅವ್ರನ್ನ ಟರ್ಮಿನೇಟ್ ಮಾಡ್ಬೋದು. ಬೇಕಿದ್ರೆ ಅದೇನ್ ಸೆಟಲ್ಮೆಂಟ್ ಕೊಡ್ಬೇಕೋ ಅದೆಲ್ಲ ಇಮಿಡಿಯೇಟ್ ಆಗಿ ಕೊಟ್ಟು ಕಳ್ಸೋಣ. ನಾನು ರೂಲ್ಸ್ ಬಗ್ಗೆ ಮಾತಾಡಿದ್ರೆ ನಿನ್ ತರ ಹಿಂದೆ ಮುಂದೆ ಚೆಕ್ ಮಾಡದೆ ಮಾತಾಡಲ್ಲ. ಕಾಂತ್ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡಿತ್ತು ಬಾಸ್. ಅಂದ್ರೆ ವೇದಾಂತ್ 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 ಕಾಂತ್ ಅವ್ರನ್ನ ಕೆಲಸದಿಂದ ಟರ್ಮಿನೇಟ್ ಮಾಡಕ್ ಸಾಧ್ಯ ಇರೋದು ಕೂಡ ವೇದಾಂತಿಗೆ ಮಾತ್ರ. ಯಾಕೆ ಅಂದ್ರೆ ಕಾಂತ್ ಅವರು ವೇದಾಂತ್ PA. ಇವ್ರ ವಿಚಾರದಲ್ಲಿ ಯಾರು ಮೂಗ್ ತೋರಿಸೋ ಆಗಿಲ್ಲ. ಇದು ಕೂಡ ಕಾಂತ್ ಅವ್ರ ಜಾಯ್ನಿಂಗ್ ಲೆಟರ್ ಅಲ್ಲಿ ಮೆನ್ಷನ್ ಆಗಿದೆ. ನೀನದನ್ನ ಓದಿಲ್ಲ ಅಂದ್ರೆ ನೀನು ಬಾಸ್ ಅಲ್ಲ, HR ಆಗೋದಿಕ್ಕೂ ಅನ್ಫಿಟ್ ಅಂತಾನೆ ಅರ್ಥ. ದೇವಿ ಥರ ಬಂದು ನನ್ನನ್ನು ಕಾಪಾಡಿಬಿಟ್ರಿ ಅಮೂಲ್ಯ ಮೇಡಮ್. ಇಲ್ಲ ಅಂದಿದ್ರೆ ಈ ರಾಕ್ಷಸಿ ನನ್ನನ್ನು ಮನೆ ಕಳ್ಸಿರೋಳು. ಏನ್ ಮುಖ ನೋಡ್ತಾ ಇದ್ಯಾ? ಲೆಟರ್ ತಂದು ನಾನ್ ಹೇಳಿರೋ ಲೈನ್ ತೋರಿಸ್ಬೇಕಾ? ಬೋತ್ ಆಫ್ ಯು ಜಸ್ಟ್ ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್. ಹೋಗ್ತೀವಿ, ಆದ್ರೆ ಇದು ವೇದಾಂತ್ ಕ್ಯಾಬಿನ್. ಆ ಸೀಟಲ್ಲಿ ಕೂರೋರ್ಗೆಲ್ಲ ವೇದಾಂತ್ ಇರೋ ಯೋಗ್ಯತೆ ಬರಲ್ಲ. ಅಟ್ಲೀಸ್ಟ್ ಆ ಸೀಟ್ಗಿರೋ ರೆಸ್ಪೆಕ್ಟ್ ಆದ್ರೂ ಮೇಂಟೈನ್ ಮಾಡು. ಬನ್ನಿ ಕಾಂತ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಆದರೆ ಅದು ಯಾವ ಗ್ಯಾಪಲ್ಲಿ ನೀವು ನನ್ನ ಜಾಯ್ನಿಂಗ್ ಕಾಂಟ್ರಾಕ್ಟ್ ಓದಿದ್ರಿ ಅಂತ ಗೊತ್ತಾಗ್ಲಿಲ್ಲ. HR ಪ್ರೆಸೆಂಟೇಷನ್ ಮಾಡೋ ಅವಕಾಶ ಸಿಕ್ಕಿದಾಗ ಎಲ್ಲ ಫೈಲ್ಸ್ನು ಚೆಕ್ ಮಾಡಿದ್ದೆ. ಆಗ ಅದ್ರಲ್ಲಿ ಒಂದು ಡಾಕ್ಯುಮೆಂಟಲ್ಲಿ ಎಂಪ್ಲಾಯ್ ಟರ್ಮಿನೇಷನ್ ಬಗ್ಗೆ ಇತ್ತು. ಅದರಲ್ಲಿ ಕೆಲವ್ರಿಗೆ ಮಾತ್ರ ಸ್ಪೆಷಲ್ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ಇತ್ತು. ಯಾರಿರ್ಬೋದು ಅಂತ ಚೆಕ್ ಮಾಡಿದಾಗ ನಿಮ್ಮ ಹೆಸರು ಸಿಕ್ತು. ಆಗ ಕ್ಯೂರಿಯಸ್ ಆಗಿ ಓದಿದ್ದೆ ಅಷ್ಟೆ. ಥ್ಯಾಂಕ್ ಯು ಮೇಡಮ್. ಕೆಲಸನ ನಿಮ್ಮ ಹತ್ರ ಕಲಿಬೇಕು. ಬೆರಳು ತೋರಿಸಿದ್ರೆ ಇಡೀ ಬಾಡಿನೇ ನುಂಗ್ಬಿಡ್ತೀರಾ. ನಿಮ್ಮ ಕ್ಯೂರಿಯಾಸಿಟಿ ಇವತ್ತು ನನ್ನ ಕೆರಿಯರ್ನೇ ಉಳಿಸ್ಬಿಡ್ತು. ಥ್ಯಾಂಕ್ ಯು. ಅಮ್ಮ 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 ಗೌರಾಣಿ, ಯಾಕೆ ಗಂಟ್ಲು ಕಿತ್ತೋಗೋತರ ಕಿರ್ಚ್ಕೋತಾ ಇದೆಯಾ? ಸ್ವಲ್ಪ ಮೆತ್ತೆ ಕರೆಯಕ್ಕಾಗಲ್ವಾ? ನಂಗೆ ಟೆನ್ಷನ್ ಆಗೋಗಿತ್ತು. ಅಮ್ಮಾಸೆ ಗುಮ್ಮೆ ಹುಮ್ಮೆ ಗುಮ್ಮೆ ಪುಕ್ ಹಿಡಿಯೋರ್ತಾರು. ಸುಮ್ಮನೆ ರೂಮಲ್ಲಿ ಓದ್ಕೋ. ದೊಡ್ಡದಾಗಿ ಬುದ್ಧಿ ಹೇಳಕ್ ಬಂದ್ಬಿಟ್ರೆ ನಂಗೆ. ಡೌರಾಣಿ, ಇತ್ತೀಚೆಗೆ ನಿನ್ ಮಾತು ಜಾಸ್ತಿ ಆಗ್ತಿದೆ ಕಣೆ. ಅಮ್ಮ ನೋಡಮ್ಮ ಹೇಗೆ ಕಿರ್ಸ್ತಿದ್ದಾಳಂತ. ಅಮ್ಮ 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 ನಿಲ್ಲಿಸ್ರೆ. ಅವಳು ಕಿರ್ಚ್ತಾ ಇದ್ದಾಳೆ ಅಂತ ಹೇಳಕ್ಕೆ ನೀನು ಕಿರ್ಚ್ತಾ ಇದೆಯಲ್ಲೇ. ನಿಮ್ಮಿಬ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಇದೇ ತರ ಕಿರ್ಚ್ತಾ ಇದ್ರೆ ಗಂಟ್ಲು ಯಾವ್ದಕ್ಕೂ ಬರಲ್ಲ. ಇವಳು ವಯಸ್ಸೇ ನಿನಗೆ ಕೇಳಿಸ್ತಿರ್ಲಿಲ್ಲ. ಇನ್ ಇವಳು ಕಿರ್ಚ ಮಧ್ಯೆ ನನ್ನ ವಯಸ್ಸಲ್ಲಿ ಕೇಳುತ್ತೆ ಅಂತ ನಾನು ಇನ್ನು ಜೋರಾಗಿ ಕಿರ್ಸ್ದೆ. ಹೀಗೆ ಆದ್ರೆ ಗಂಟ್ಲಲ್ಲ, ಹೃದಯನೂ ಚೂರ್ ಚೂರಾಗಿ ಒಡೆದು ಹೋಗುತ್ತೆ ಅಷ್ಟೇ. ಅಮ್ಮ, ಮೊದ್ಲು ಕರೆದವಳು ನಾನು. ವಿಷಯ ಏನು ಅಂತ ಕೇಳೋದ್ ಬಿಟ್ಟು ಪಂಚಾಯತಿ ಮಾಡ್ತಾ ಇದೆಯಲ್ಲಮ್ಮ. ಆಯ್ತಮ್ಮ, ಆಯ್ತು. ವಿಷಯ ಏನು ಅಂತ ಹೇಳು. ಅದಕ್ಕೂ ಒಂದು ದೊಡ್ಡ ಗಲಾಟೆ ಮಾಡ್ಬೇಡ. ಅಮ್ಮ, ಕೊನೆ ಮನೆ ಜಲಜಾಕ್ಷಿ ಆಂಟಿ ಇದಾರಲ್ವಾ, ಹೋಗ್ಬಿಟ್ರ? ನೋಡಮ್ಮ ಹೇಗ್ ಗೋಳಾಕುತ್ತಾಳೆ ಅಂತ. ಅದಿತಿ, ನೀನ್ ಸುಮ್ನೆ ಇರ್ತೀಯ ಇಲ್ವೋ? ಹ್ಞೂ ಇದಾರೆ, ನೀನ್ ಹೇಳೆ. ಅವ್ರ ಮಗ ಚಿಂಟು ಬರ್ತ್ಡೇ ನಮ್ಮ ನಾಳೆ. ಇರ್ಲಿ ಬಿಡೆ, ಅದಕ್ಕೇನೋ ಇರೋದಕ್ಕೆ ಬಂದಿರೋದು. ಅಯ್ಯೋ, ನೇರವಾಗಿ ವಿಷಯಕ್ಕೆ ಬರೇ. ಇಲ್ದೆ ಹೋದ್ರೆ ಇದೇ ತರ ಸಮಸ್ಯೆ ಆಗತ್ತೆ. ನೀನು ಕೇಟ್ರಿಂಗ್ ಆರ್ಡರ್ಸ್ ತಗೊಳ್ಳಲ್ಲ ಅಂತ ಬೇರೆ ಯಾರಿಗೋ ಕೊಟ್ಟಿದ್ರಂತೆ. ಆದ್ರೆ ಅವರು ಕೊನೆ ಟೈಮಲ್ಲಿ ಸರಿಯಾಗಿ ಕೈ ಕೊಟ್ಟಿದ್ದಾರೆ. ನೀನು ಪಾಪ ಕಣೆ, ಹೀಗೆಲ್ಲ ಮಾಡಬಾರ್ದಪ್ಪ. ಅದಕ್ಕೆ ಆಂಟಿ ಜ್ಯೂಸು ಚಕ್ಲಿನೆಲ್ಲ ಆಚೆ ಕಡೆಯಿಂದ ತರ್ಸ್ಕೊಳ್ತೀನಿ, ಮೈನ್ ಐಟಮ್ ಒಂದು ನೀನ್ ಮಾಡ್ಕೊಡಕ್ಕಾಗತ್ತಾ ಅಂತ ಕೇಳು ಅಂದ್ರಮ್ಮ. ಕೊತ್ತಂಬರಿ ಸೊಪ್ಪು ತರ ಕಳ್ಸಿದ್ರೆ ಊರು ಸಬ್ರಿ ಎಲ್ಲ ಕೇಳ್ಕೊಂಡ್ ಬಂದಿದ್ದೇನೆ. ನೀನ್ ಹೀಗೆ ಬಿಟ್ರೆ ದೊಡ್ಡ ಡೇಂಜರ್. ನೋಡಮ್ಮ, ಕೊತ್ತಂಬರಿ ಸೊಪ್ಪೆ ತಂದಿಲ್ಲ. ಕೊತ್ತಂಬರಿ ಸೊಪ್ಪು ಸಿಗ್ಲಿಲ್ಲ ಕಣೆ. ನೀನ್ ಸುಮ್ನೆ ಮಧ್ಯದಲ್ಲಿ ಮಾತಾಡ್ಬೇಡ, ಅಮ್ಮಂಗೆಲ್ಲ ಮರ್ತೋಗುತ್ತೆ. ಈಗ ಏನಮ್ಮ ಹೇಳೋದು? ಸರಿ ಬಿಡು, ಜಲ್ಜಂಗ್ ನಾನೇ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ನನಗೆ ಸಂಜೆ ಬೇರೆ ಕೆಲಸ ಇದೆ, ನನ್ನ ಕೈಲಿ ಆಗಲ್ಲ ಹೋಗ್ಬೇಕು ಅಂತ. ಅಯ್ಯ, ಅದಕ್ಕೆ ನೀನ್ ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ಯಾ? ಹೋಗಿ ಆಟ ಆಡ್ಕೋ.
ಯಾಕೋ ಎಲ್ಲ ನನ್ನ ಬುಡಕ್ಕೆ ಬರ್ತಿದೆ ಅನ್ನಿಸ್ತಾ ಇದೆ ಸಾರ್ಥಕ್ ಸರ್. ಅವಮ್ಮ ನನ್ನನ್ನೇ ಕೆಲಸದಿಂದ ತೆಗಿಯೋ ಪ್ಲಾನಲ್ಲಿ ಇದ್ಲು. ಅಮೂಲ್ಯ ಮೇಡಮ್ ಇರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಗಡಿ ಪಾರಾಗ್ಬಿಡ್ತಾ ಇದ್ದೆ. ಡೋಂಟ್ ವರಿ ಕಾಂತ, ಹಾಗೆಲ್ಲ ಏನಾಗಲ್ಲ, ನಾವೆಲ್ಲ ಇದೀವಲ್ಲ. ಬಟ್ ಏನಣ್ಣ ಇದೆಲ್ಲ, ಯೋಗ್ಯತೆ ಇಲ್ದಿರೋರಿಗೆ ಅವಕಾಶನೇ ಸಿಗಬಾರ್ದು. ನೀನು ಹೇಗಿದ್ರು ವೇದಾಂತ್ ಪಾರ್ಟ್ನರ್ ಅಲ್ವಾ, ಸುಹಾಸಿನಿ ಆಂಟಿ ಹತ್ರ ಮಾತಾಡು. ಆಲ್ರೆಡಿ ಟ್ರೈ ಮಾಡಿದೆ ಅಮ್ಮದ್ಯ, ಆದರೆ ಅತ್ತೆ ನಂಬರ್ ಬಿಸಿ ಬರ್ತಿದೆ. ಅಷ್ಟಕ್ಕೂ ಇದೆಲ್ಲ ಫೋನಲ್ಲಿ ಮಾತಾಡೋ ವಿಚಾರ ಅಲ್ವಲ್ಲ. ಅದು ನಿಜಾನೇ. ವೇದಾಂತ್ಗೆ ಟ್ರೈ ಮಾಡೋಣ ಅಂದರೆ ಈಗಲೂ ಅವ್ರ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಪಾಸ್ ಇನ್ನು ಫ್ಲೈಟಲ್ಲೇ ಇರ್ತಾರೆ ಸಾರ್. ಅವ್ರಿಗೆ ಇಲ್ಲಿ ಈ ಥರ ಎಲ್ಲ ಆಗಿರ್ಬೋದು ಅಂತ ಒಂದು ಸಣ್ಣ ಸುಳಿವು ಇರಲ್ಲ. ಅಥವಾ ಅವ್ರು ಇದನ್ನ ಕನ್ಸ್ ಮನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದ್ರೆ ಸುಹಾಸಿನಿ ಆಂಟಿ ಯಾಕೆ ಈ ಥರ ಮಾಡಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ ಅಣ್ಣ. ವೇದಾಂತ್ ಇಲ್ಲ ಅಂದ್ರೆ ವಿಕ್ಕಿ ಬಾವ ಇದ್ರು, ಶ್ರೀಧರ್ ಮಾವ ಇದ್ರು, ಇಲ್ಲ ನೀನೇ ಇದ್ದೆ. ನಿಮ್ನೆಲ್ಲ ಬಿಟ್ಟು ಹೋಗಿ ಹೋಗಿ ಆ ಎಳ್ಸು ಸಾಹಿತ್ಯನ ತಂದು MD ಚೇರಲ್ಲಿ ಕೂರ್ಸಿದಾರಲ್ಲ, ಏನ್ ಹೇಳೋಣ ಅವ್ರಿಗೆ. ಹಲೋ ಅತ್ತೆ, ಎಲ್ಲ ಹೇಗೆ ನಡೀತಿದೆ? ಎಲ್ಲಾನು ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಅತ್ತೆ. ನನ್ನ MD ಆಗಿ ಮಾಡಿದ್ಕೆ ತುಂಬಾನೇ ಥ್ಯಾಂಕ್ಸ್. ಅಮೂಲ್ಯಂಗೆ ಸರಿಯಾದ ಪಾಠ ಕಲಿಸ್ತೀನಿ. ಸಾಹಿತ್ಯ, ಖುಷಿನಲ್ಲಿ ಮೈ ಮರಿಬೇಡ. ಎಲ್ಲಿವರೆಗೂ ಎಲ್ಲನೂ ನಮ್ಮ ವಿರುದ್ಧವಾಗಿ ನಡೆದಿದೆ. ಈಗ ಸಿಕ್ಕಿರೋ ಅವಕಾಶನ ಹಾಳು ಮಾಡ್ಕೋಬಾರ್ದು. ಡೋಂಟ್ ವರಿ ಅತ್ತೆ, ನಾನು ಸಾರಿಕಾ ಅಲ್ಲ. ಈ ಸಲ ನೀವು ಜವಾಬ್ದಾರಿ ಕೊಟ್ಟಿರೋದು ನನಗೆ, ಅದು ನಾನು ಉಳಿಸ್ಕೊಂತೀನಿ. ಈ ವಿಚಾರ ವೇದಾಂತ್ಗೆ ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಅತ್ತೆ. ವೇದಾಂತ್ಗೆ ಈ ವಿಚಾರ ಗೊತ್ತಾಗಲ್ಲ. ನಿಂಗೆ ತುಂಬ ಬೇಜಾರಾಗಿದೆ ಅಂತ ನಂಗೆ ಗೊತ್ತು ಸಾಹಿತ್ಯ. ಆದರೆ ಮದುವೆ ವಿಚಾರದಲ್ಲಿ ವೇದಾಂತ್ ನನ್ನ ಮಾತನ್ನು ಮೀರ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಯಾವ ಲಾಭನೂ ಇಲ್ಲ ಅತ್ತೆ. ಹಾಗಲ್ಲ ಸಾಹಿತ್ಯ, ಅವನು ವಾಪಸ್ ಬರೋವಾಗ ಅವನಿಗೆ ಬುದ್ಧಿ ಹೇಳಿ ನಾನೆಲ್ಲನೂ ಕರೆಕ್ಟ್ ಮಾಡ್ತೀನಿ. ಆದರೆ ನೀನೀಗ ಕೂತಿರೋ ಜಾಗ ತುಂಬ ಪವರ್ಫುಲ್. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊ. ಥ್ಯಾಂಕ್ಸ್ ಅತ್ತೆ. ವೇದಾಂತ್ ವಾಪಸ್ ಬರೋಷ್ಟರಲ್ಲಿ ಅವ್ರು ಚೇಂಜ್ ಆಗಿರ್ಲೇಬೇಕು. ಚೇಂಜ್ ಆಗಿರ್ತಾರೆ ಕೂಡ. ನನ್ನ ಪ್ರಕಾರ ವೇದಾಂತ್ ಸಾಹಿತ್ಯನ ಮದುವೆ ಆಗಲ್ಲ ಅಂದಿದ್ದಕ್ಕೆ ಅತ್ತೆ ಹೀಗೆ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಣ್ಣ? ಅತ್ತೆಗೆ ವೇದಾಂತ್ ಡಿಸಿಷನ್ನಿಂದ ಬೇಜಾರಾಗಿರುತ್ತೆ. ಸಾಹಿತ್ಯನೂ ಅತ್ತೆ ಹತ್ರ ಹೋಗಿ ಕಣ್ಣೀರು ಹಾಕಿರ್ತಾಳೆ. ಸಿಂಪತಿಗೋಸ್ಕರ ಅವ್ರು ಹೀಗೆ ಮಾಡಿದ್ರು ಅನ್ಸುತ್ತೆ. ಸಿಂಪತಿ ಸರಿ ಅಣ್ಣ, ಆದ್ರೆ ಕಂಪ್ನಿ ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಇಷ್ಟು ದೊಡ್ಡ ಕಂಪ್ನಿನ ಅವಳ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತಾ? ಅವಳಿಗೆ ಸರಿಯಾಗಿ ಕಂಪ್ನಿ ಪಾಲಿಸಿನೇ ಇನ್ನೂ ಅರ್ಥ ಆಗಿಲ್ಲ. ಅಮೂಲ್ಯ, ಒಂದು ನಿಮಿಷ. ಕೆಲಸ ಮಾಡು ಅಂದ್ರೆ ಇಲ್ಲಿ ಬಂದು ಪಟಂಗ ಹೊಡಿತಾ ಕೂತಿದ್ಯಾ? ಸಾಹಿತ್ಯ, ಶಟಪ್ ಅಮೂಲ್ಯ. ಐ ನೀಡ್ ಯು ಇನ್ ಮೈ ಕ್ಯಾಬಿನ್. ರೀ ಕಾಂತ, ನೀವು ನನ್ನ PA ತಾನೆ? ಸದ್ಯಕ್ಕೆ ಹೌದು ಮೇಡಮ್. ಬನ್ನಿ ಇಬ್ರು.